ಮಾಡಬೇಕು. ಹಾಗೆ ಹೆಣ್ಣಾದವಳಿಗೆ ತವರು ಮನೆಗೆ ಕರೆಬೇಕು ಅಂತಿಲ್ಲ, ಬಿಟ್ಟು ಬಂದ ಗಂಡನ ಮನೆಯನ್ನು ಮತ್ತೆ ಸೇರ್ಬೇಕು ಅಂತಾದ್ರೆ ಗಂಡನಿಂದ ಕರೆ ಬರಬೇಕು ಅಂತಿಲ್ಲ. ಅಲ್ಲ, ಗಂಡನಿಂದ ಕರೆ ಬರ್ಲಿಲ್ಲ ಅಂತ ಅಪ್ಪನ ಮನೇಲಿ ಕೂತ್ಕೊಂಡ್ರೆ ಅಲ್ಲೇ ಬಾಕಿ. ಹಾಗೆ ಗುರುವಿನ ಗ್ರಹಕ್ಕೆ, ತಾಯಿ ಗ್ರಹಕ್ಕೆ, ಅರಸನ ಗ್ರಹಕ್ಕೆ ಸರದಿಯ ಸಾಲಿನಲ್ಲಿ ನಿಂತು ತನ್ನ ಪ್ರಾರ್ಥನೆಯನ್ನು ಇಷ್ಟಾರ್ಥ ಈಡೇರಿಸಿಕೊಡಿ ಅಂತ ದೇವರು ಆ ಅರಸನನ್ನು ಪ್ರಾರ್ಥಿಸಿಕೊಳ್ಳಬೇಕು. ಹೆಣ್ಣು ಕೊಟ್ಟ ಮಾವ ಅಂತ ಹೇಳಿದ್ರೆ ತಂದೆಗೆ ಸಮಾನ ಅಂತ ಹೇಳಿದ್ರು. ಹಾಗೆ ನಿಮ್ಮ ಈ ಮಾವನ ಮನೆಗೆ ಹೋಗುವುದಕ್ಕೆ ಕರೆ ಯಾಕೆ ಸ್ವಾಮಿ? ಗುರುವಿನ ಗ್ರಹಕ್ಕೆ, ಹೌದು, ತಾಯಿ ಗ್ರಹಕ್ಕೆ, ಅರಸನಲ್ಲಿ ಹೋಗುವಾಗ, ಕಾಂತನ ಗ್ರಹ, ದೇವಸ್ಥಾನಕ್ಕೆ ಹೋಗುವಾಗ, ಹೌದು, ಗಂಡನ ಮನೆಗೆ ಹೋಗುವಾಗ ಆಮಂತ್ರಣ ಬೇಡ, ಬೇಡ, ಒಪ್ಕೊಳ್ತೇನೆ. ನನಗೆ ನಿನ್ನ ಅಪ್ಪ ದೇವರಲ್ಲ, ಅಲ್ಲ, ನನಗೆ ನಿನ್ನ ಅಪ್ಪ ಕಾಳಾಕ್ಷರ ಕಲಿಸಿದ ಗುರುವೂ ಅಲ್ಲ, ನನಗೆ ನಿನ್ನ ಅಪ್ಪನ ಮನೆ ತಾಯಿ ಮನೆ ಅಲ್ಲ, ನಿನ್ನ ಅಪ್ಪ ನನಗೆ ತಂದೆ ಅಲ್ಲ. ಆದ್ರಿಂದ ನಾವು ಹೋಗುದಲ್ಲ. ಸ್ವಾಮಿ, ನಾನು ಇಷ್ಟು ಉತ್ಸುಕತೆಯಲ್ಲಿ ಹೇಳ್ತಾ ಇದ್ರು, ನಾನು ಹೇಳುವ ವಿಷಯವನ್ನು ಕೇಳಿದವಾಗಲೇ ಔದಾಸೀನ್ಯವನ್ನು ತೋರಿದವರು ನೀವು. ನನ್ನಪ್ಪನ ಮನೆ ವಿಷಯ ಹೇಳುವಾಗ ನಿಮಗೆ ಯಾಕೆ ಈ ರೀತಿಯಾದಂತಹ ಬೇಸರ? ನಾನು ಯಾಕೆ ಹೋಗಬಾರದು? ಸ್ವಲ್ಪ ಬಿಡಿಸಿ ಹೇಳ್ಬಹುದಲ್ಲ ನೀವು. ದಾಕ್ಷಾಯಿಣಿ, ಓ ಚಿಮ್ಮುವ ಚಿಲುಮೆಯಾಗಿದ್ದೀಯ ನೀನು. ಆದ್ರೆ ನಾನು ಎಷ್ಟು ನಿನ್ನ ಮಾತುಗಳನ್ನ ತಾತ್ಸಾರ ಮಾಡ್ತಾ ಇದ್ದೇನೆ. ಯಾಕೆ ಗೊತ್ತಾ? ಯಾಕೆ ನನಗೆ ಅರ್ಥ ಆಗ್ಲಿಲ್ಲ. ನಿನ್ನ ಮೃದುವಾದ ಮನಸ್ಸಿಗೆ ನಡೆದ ಘಟನೆ ಹೇಳಿದ್ರೆ ನೋವಾದೀತು ಎಂಬ ಕಾರಣಕ್ಕಾಗಿ ನಾನು ಎಲ್ಲವನ್ನೂ ತಳ್ಳಿ ಹಾಕ್ತಾ ಇದ್ದೀನಿ. ಓಹೋ, ನಡೆದಂತ ಒಂದು ಕಹಿ ಘಟನೆ ಅದು ಹೇಳದೆ ಹೋದ್ರೆ ನನಗೆ ಈಗ ಬೇಸರ. ಒಂದು ದಿವಸ ನಿನಗೆ ತಿಳಿಸಿದಲ್ಲಿ ನಿನ್ನ ಮೃದುವಾದ ಮನಸ್ಸಿಗೆ ನೋವಾದೀತು ಎಂಬ ಕಾರಣಕ್ಕಾಗಿ ಇಲ್ಲಿಯವರೆಗೆ ರಹಸ್ಯವಾಗಿಟ್ಟಿದ್ದೇನೆ. ದೇವೇಂದ್ರ ಬಂದು ಕೇಳಿಕೊಂಡ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮ ಸ್ಥಾನ ತ್ರಿವೇಣಿ ಸಂಗಮದಲ್ಲಿ ಜ್ಞಾನ ಸತ್ರವನ್ನ ಏರ್ಪಡಿಸುತ್ತೇನೆ, ಅಧ್ಯಕ್ಷ ಪೀಠವನ್ನ ಏರಬೇಕು ಎಂದು. ಭಕ್ತರ ಅಧೀನ ದೇವರು ತಾನೆ, ಹಾಗಾಗಿ ಒಪ್ಪಿಕೊಂಡು ಆ ತ್ರಿವೇಣಿ ಸಂಗಮದಲ್ಲಿ ನಡುವೆ ಜ್ಞಾನ ಸತ್ರಕ್ಕೆ ಹೋಗಿ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿ ಕುಳಿತಿರುವ ಕಾಲ ಅಲ್ಲಿಗೆ ನಿನ್ನ ಅಪ್ಪ ಬಂದ. ಓಹೋ ಓಹೋ ಬೇಡ, ಒಳ್ಳೆ ಧೂಮಕೇತು ಬಂದಾಗ ಬಂದ. ಅದಪ್ಪ, ನನ್ನ ಅಪ್ಪ ಹಾಗೆ ಬಂದ್ರೆ ಒಂದು ರೀತಿ ಧೂಮಕೇತು ಬಂದ ಹಾಗೆ ಸತ್ತು ಬಂದು ನನ್ನನ್ನ ಜರೆದ, ನಿಂದಿಸಿದ, ಅವಾಚ್ಯ ಶಬ್ದಗಳಿಂದ ನನ್ನನ್ನು ನೋಯಿಸಿದ. ಆಡಿದ ಮಾತಿ ಅಂತದ್ದು ಉಳಿದೆಲ್ಲ ಬೇಡ, ನನಗೆ ಸ್ನಾನ ಇಲ್ಲಂತೆ, ಅನುಷ್ಠಾನ ಇಲ್ಲಂತೆ. ನಿತ್ಯ ಶುದ್ಧನಾದಂತ ಶಂಭುವಿಗೂ ಸ್ನಾನದ ಅಗತ್ಯ ಉಂಟ? ಬೇಡ. ಗಂಗೆಯನ್ನೇ ತಲೆಯ ಮೇಲೆ ಹೊತ್ತವನಿಗೆ ಸ್ನಾನದ ಅಗತ್ಯ ಉಂಟ? ಆಮೇಲೆ ನನಗೆ ಜಪಾನುಷ್ಠಾನ, ಜಪ ಮಾಡುವುದು ಯಾಕಾಗಿ? ಆರಾಧಿಸುವುದಕ್ಕಾಗಿ. ಜಗದೀಶನಾದ ನಾನು ಯಾರನ್ನ ಆರಾಧಿಸಬೇಕು? ಹೀಗೆ ಹಲವು ಹೇಳಿದ ಅನ್ನುವುದಕ್ಕಿಂತ ಹಲುಬಿದ. ಆಮೇಲೆ ಸಭೆಯನ್ನ ತಿರಸ್ಕಾರ ಮಾಡಿ ಹೊರಟು ಹೋದ. ಸ್ವಾಮಿ, ನನ್ನ ಅಪ್ಪ ನಿಮ್ಮನ್ನು ಜರೆದಿದ್ದಾನೆ, ಬೈದಿದ್ದಾನೆ ಅಂತಲ್ವಾ? ಅಪ್ಪನ ಸ್ವಭಾವವೇ ಹಾಗೆ, ಏನು ನನಗೆ ಗೊತ್ತುಂಟು. ಮುಖದ ಮೇಲೆ ಮೂಗುಂಟು ಅಂತ ಸಿಟ್ಟು ಬರ್ತದೆ ಅವನಿಗೆ. ಅವ ಶೀಘ್ರ ಕೋಪಿಯ ಹೊರತು ದೀರ್ಘ ದ್ವೇಷಿ ಅಲ್ಲವೇ ಅಲ್ಲ. ಆ ದಿವಸ ನಡೆದ ಪ್ರಕರಣ ಅಲ್ವಾ, ಅದು ನಮ್ಮ ಅಪ್ಪನಿಗೆ ಮರ್ತು ಹೋಗಿದೆ ಈಗ. ಆ ದ್ವೇಷದಲ್ಲಿ ಆವೇಶದ
ವಿಶ್ವಕ್ಕೆ ಎಲ್ಲರಿಗೂ ಕರೆದು ಲೋಕಾಂತರದವರನ್ನ ಆಮಂತ್ರಿಸಿ ನಿನ್ನ ಅಕ್ಕ ತಂಗಿಯರನ್ನ ಕರೆಸಿ ನಿನ್ನ ಕರೆದಿರುವ ಕಾರಣ ಏನು ಗೊತ್ತಾ? ಅಂದು ತನಗಾದ ಅವಮಾನವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಉಳಿದವರನ್ನೆಲ್ಲ ಕರೆಸಿ ಈಶನಿಗೆ ಮಾತ್ರ ಆಮಂತ್ರಣ ಕೊಡಲಿಲ್ಲ. ಅಂದ್ರೆ ತನ್ನ ತಾತ್ಸಾರಕ್ಕೆ ಒಳಗಾದವ ಎಂದು ಬಂದವರಿಗೆಲ್ಲ ತಿಳಿಸುವ ಉದ್ದೇಶ ಹೊಂದಿದ್ದಾನೆ. ಎಲ್ಲಿ ನಮಗೆ ಮರ್ಯಾದೆ ಇಲ್ಲ, ಎಲ್ಲಿ ನಮಗೆ ಸ್ಥಾನ ಇಲ್ಲ, ಅಲ್ಲಿಗೆ ನಾವು ಹೋಗಬಾರದು. ಆದ್ರಿಂದ ನಾನು ಹೋಗುವುದಿಲ್ಲ, ನೀನು ಹೋಗುವುದು ಬೇಡ ಹೋಗದಿರೆಂಬ ವಚನವ ಬೇಡ ಹೋಗದಿರೆಂಬ ವಚನವ ಆಡಿ ಕೆಡಿಸಿದಿರೆಂಬ ಪತಿಯನು ಆಡಿ ಕೆಡಿಸಿದಿರೆಂಬ ಪತಿಯನು ಕಾಡಿದಳು ಕಮಲಾಕ್ಷಿ. ಪತಿಯನು ಕಾಡಿದಳು ಕಮಲಾಕ್ಷಿ ಕಂಬನಿ ದುಂಬಿ ಗೋಳಿಡುತ್ತ ಕಾಡಿದಳು ಕಮಲಾಕ್ಷಿ ಕಂಬನಿ ದುಂಬಿ ಗೋಳಿಡುತ್ತ ಬೇಡ ಹೋಗದಿರೆಂಬ ವಚನವ ಬೇಡ ಎನ್ನುವಂತಹ ನಕಾರಾತ್ಮಕವಾದ ಶಬ್ದ ನಿಮ್ಮ ಬಾಯಿಂದ ಬಂತು ಅಂತಾದ್ರೆ ಮತ್ತೆ ನಾನಲ್ಲಿ ಕಾಲಿಡುವ ಹಾಗಿಲ್ಲ. ಪತಿವ್ರತೆಯಾದ ಹೆಣ್ಣೊಬ್ಬಳು ಗಂಡನಿಂದ ಬೇಡ ಎನ್ನುವ ನಕಾರಾತ್ಮಕವಾದ ಮಾತನ್ನ ಕೂಡುದು, ಒಮ್ಮೆ ಕೇಳಿದ ಮೇಲೆಲ್ಲ ಹೋಗ ಕೂಡುದು ಬೇಡ ಸ್ವಾಮಿ. ಯಾಕೋ ಏನೋ ಆ ಬ್ರಾಹ್ಮಣರಿಂದ ಆ ಮಾತನ್ನು ಕೇಳಿದವಾಗ ನನ್ನ ಮನಸ್ಸು ಸ್ಥಿಮಿತದಲ್ಲಿಲ್ಲ, ಅನುಮಾನವೇ ಇಲ್ಲ. ನಾನು ಇಲ್ಲಿವರೆಗೆ ನಿಮ್ಮನ್ನು ಏನು ಕಾಡಿದ್ದಿಲ್ಲ, ಬೇಡಿದ್ದಿಲ್ಲ. ಆದ್ರೆ ಈ ಮಾತನ್ನು ಕೇಳಿ ಸಹಿಸಿಕೊಳ್ಳುವುದಕ್ಕೆ ಆಗ್ತಾನೇ ಇಲ್ಲ. ನಾನು ಹೋಗ್ಲೇಬೇಕು, ನಾನು ಹೋಗ್ಲೇಬೇಕು, ನಾನು ಹೋಗ್ಲೇಬೇಕು ಪ್ರಭು. ಬೇಡ ಅಂತ ಮಾತನ್ನು ಕೇಳಬಾರ್ದು, ಹೇಳಬಾರ್ದು. ನೋಡಿ ಪುರಗರ ಬಂತಿ ಒಳಗತಿ ಕೇಡೆನುತ ಪಂಕ್ತಿ ಒಳಿಗತಿ ಕೇಳು ಎನ್ನುತ್ತ ನಿಶ್ಚಯಿಸಿ ಮಿಗೆ ಮಾತಾಡದತಿ ಮೌನವನು ತಾಳ್ದಿರಲು ತಾನಾಗ ನಿಲ್ಲದು ಮನವಲ್ಲಿ ಪೋಗದೆ ನಿಲ್ಲದು ಮನವಲ್ಲಿ ಪೋಗದೆ ನಿಲ್ಲದು ಮನವಲ್ಲಿ ಪೋಗದೆ ಪ್ರಾಣದೊಲ್ಲಭ ಕಳುಹಿಸಲಾಗದೆ ಕಳುಹಿಸಲಾಗದೆ ನಿಲ್ಲದೆ ಬಗೆ ನಾಳೆಯೆಂದಳು ನಿಲ್ಲದೆ ಬಗೆ ನಾಳೆಯೆಂದಳು ಪತಿಲ್ಲವ ಪಿಡಿದು ಮುದ್ದಿಸುವಳು ಪತಿಗಲ್ಲವ ಪಿಡಿದು ಮುದ್ದಿಸುವಳು ನಿಲ್ಲದು ಮನವಲ್ಲಿ ಪೋಗದೆ ನಿನ್ನಪ್ಪನ ಮನೆ ಪ್ರಾಚೀನ ವರ್ಗದಲ್ಲಿ ನಿನ್ನಪ್ಪ ಇದ್ದದ್ದು ಮಹಾಯಾಗವನ್ನು ಮಾಡ್ತಾ ಇದ್ದಾನೆ ಎನ್ನುವ ವಿಷಯ ಬ್ರಾಹ್ಮಣರ ಬಾಯಿಂದ ಕೇಳಿದ ಕ್ಷಣಕ್ಕೆ ನನ್ನ ಮನಸ್ಸು ಅಲ್ಲಿ ಹೋಯಿತು ಸ್ವಾಮಿ. ಮನಸ್ಸಲ್ಲಿ ಹೋದ ಮೇಲೆ
ದೇಹವು ಅಲ್ಲೇ ಹೋಗ್ಬೇಡ್ವೆ ಹೇಳಿ, ಈ ದೇಹ ಅಲ್ಲೇ ಹೋಗ್ಬೇಡ್ವೆ ಹೇಳಿ, ನಿನ್ನದು ಮನವಲ್ಲಿ ಹೋಗದೆ ಯಾವುದೋ ಒಂದು ಅವ್ಯಕ್ತವಾದ ಶಕ್ತಿ ನನ್ನನ್ನು ಸೆಳೆಯುತ್ತಿರುವ ಹಾಗೆ ನಾನು ಹೋಗಲೇಬೇಕು ಹೋಗಲೇಬೇಕು ಅಂತ ನನ್ನ ಮನಸ್ಸು, ನನ್ನ ಒಳ ಮನಸ್ಸು ನನ್ನನ್ನು ಓಡ್ತಾ ಇರ್ತದೆ ಸ್ವಾಮಿ. ಹೌದು, ಮದುವೆಯಾಗಿ ಇಷ್ಟು ಕಾಲ ಆಯ್ತು, ನಿಮ್ಮಲ್ಲಿ ಅದನ್ನು ತಂದು ಕೊಡಿ, ನನ್ನನ್ನು ಅಲ್ಲಿಗೆ ಕಳೆಯ ಕೊಡಿ, ಇಲ್ಲಿಗೆ ಕರ್ಕೊಂಡು ಹೋಗಿತ್ತು. ನಾನು ನಿಮ್ಮನ್ನು ಕಾಡಿದವಳಲ್ಲ, ಬೇಡಿದವಳಲ್ಲ, ಯಾವ ಆಸೆ ಆಕಾಂಕ್ಷೆಗಳನ್ನು ನಿಮ್ಮ ಮುಂದೆ ಇಟ್ಟವಳಲ್ಲ ನಾನು. ಯಾವ ಹೆಣ್ಣಿಗೆ ತಾನೇ ತವರು ಮನೆಗೆ ಹೋಗಬೇಕೆನ್ನುವಂತಹ ಬಯಕಿರುವುದಿಲ್ಲ ಹೇಳಿ, ಅದು ಸಹಜವಾದದ್ದು. ಎಲ್ಲ ದುಃಖವನ್ನು ಮರೆಯುವುದು ತನ್ನ ತವರು ಮನೆಗೆ ಹೋದವಾಗುತ್ತೆ. ಒಂದು ಅರಕ್ಷಣ ಮಾತ್ರ ಅಲ್ಲಿ ಹೋಗಿ ತನ್ನ ಕಷ್ಟ ದುಃಖವನ್ನು ಹೇಳಿಕೊಂಡಾಗ ಹೆಣ್ಣಿನ ಮನಸ್ಸು ಮೈ ಆ ಮನಸ್ಸಿನ ಭಾರ ಕಳೆದು ಹೋಗ್ತದೆ ಅಂತ ಹೇಳಿದರು. ಯಾಕೆ ಸ್ವಾಮಿ? ಒಮ್ಮೆ ನನ್ನ ಕಳಿ ಇಲ್ಲ, ನನಗೆ ಗೊತ್ತು, ಒಮ್ಮೆ ನಿಮಗೆ ಬರ್ಲಿಕ್ಕೆ ಮನಸ್ಸಿಲ್ಲ ಅಂತ ಆದ್ರೆ ನಾನಾನು ಹೋಗಿ ಬರ್ಬೋದಲ್ಲ. ಯಾಕೆ ಸ್ವಾಮಿ, ಯಾಕೆ ಮಾತನಾಡ್ತಾ ಇಲ್ಲ? ಒಂದು ಮಾತಾಡಿ ಪ್ರಭು. ಮಾತಾಡದಿರ್ಪುದೆಗೆಂಬಳು, ಮಾತಾಡದಿರ್ಪುದೆಗೆಂಬಳು, ತಾನೇ ಮಾತಾಡುತ್ತೆರಗಿ ಬೀಳ್ಗೊಂಬಳು, ತಾನೇ ಮಾತಾಡುತ್ತೆರಗಿ ಬೀಳ್ಗೊಂಬಳು. ಕಾತುರದಿಂದೆದ್ದು ನಡೆವಳು, ಜಗನ್ಮಾತೆ ಪಿಂತಿರುಗಿ ನಿಟ್ಟಿಸುವಳು, ಕಾತುರದಿಂದೆದ್ದು ನಡೆಯುವಳು, ಜಗನ್ಮಾತೆ ಪಿಂತಿರುಗಿ ನಿಟ್ಟಿಸುವಳು, ಮಾತಾಡದಿರುವುದೆಂಬಳು. ನಾನು ಒಂದು ಮಾತಾಡಿದ್ರೆ 10 ಮಾತನಾಡುವವರು ನೀವು, ನನ್ನನ್ನು ರಂಜಿಸುವವರು ನೀವು. ಇವತ್ತು ನಾನು ಇಷ್ಟು ಮಾತನಾಡ್ತಾ ಇದ್ರು ಒಂದು ಮಾತಾಡುವುದಿಲ್ಲ, ಯಾಕೆ ನೀವು? ನನಗೆ ಅರ್ಥ ಆಯ್ತು, ನನ್ನನ್ನು ಕಳೆಯ ಕೊಡುವುದಕ್ಕೆ ನಿಮಗೆ ಮನಸ್ಸಿಲ್ಲ, ಬೇಡ ಅಂತ ಹೇಳುವುದಕ್ಕೂ ಮನಸ್ಸಿಲ್ಲ. ನಿಮಗೆ ಹೇಗೆ ನನ್ನನ್ನು ಬಿಟ್ಟಿರುವುದಕ್ಕೆ ಮನಸ್ಸಿಲ್ವೋ, ನನಗೂ ಹಾಗೆ ನಿಮ್ಮನ್ನು ಬಿಟ್ಟು ಬಹಳ ಕಾಲ ಇರುವುದಕ್ಕೆ ಸಾಧ್ಯವೇ ಇಲ್ಲ ಪ್ರಭು. ನಾನು ಹೋಗ್ತೇನೆ, ಹೋಗಿ ಒಂದು ದಿವಸ ಯಾಗದ ವೈಭವವನ್ನು ನೋಡಿ ನಾಳೆ ಬರ್ತೇನಂತೆ. ನಾನು ಹೋಗಿ ಬರಲ್ಲ? ಯಾಕೆ ಮಾತನಾಡುವುದಿಲ್ಲ ಸ್ವಾಮಿ? ಹೋಗಿ ಬಾ ಗೌರಿ ಅಂತ ನಿಮಗೆ ಕಳಿಯ ಕೊಡುವುದಕ್ಕೆ ಮನಸ್ಸಿಲ್ಲದೆ ಹೋದರೆ ನಾನು ಹೋಗಿ ಬರ್ತೇನೆ ಅಂತ ಹೇಳಿದ್ರೆ ಒಂದು ಹೂ ಅಷ್ಟು ಹೇಳಿದ್ರೆ ಸಾಕಾಗಿತ್ತು, ನಾನು ಹೋಗಿ ಬರ್ತಿದ್ದೆ ಸ್ವಾಮಿ. ನನ್ನನ್ನು ಕಳಿಯ ಕೊಡುವುದಕ್ಕೆ ನಿಮಗೆ ಮನಸ್ಸಿಲ್ಲದೆ ಇರಬಹುದು, ಆದ್ರೆ ನನ್ನ ಮನಸ್ಸು ಮಾತ್ರ ಸ್ನೇಹಿತದಲ್ಲಿ ಇಲ್ಲ. ಅದು ಬುದ್ಧಿಯ ಕಡೆಯೂ ನಮ್ಮನ್ನು ಕಳ್ಕೊಂಡಿದೆ, ಹುಚ್ಚು ಕುದುರೆಯಾಗಿ ಓಡ್ತಾ ಇದೆ. ನಾನು ಹೋಗ್ಲೇಬೇಕು ಸ್ವಾಮಿ, ನಾನು ಹೋಗ್ಲೇಬೇಕು. ನಾನು ಹೋದ್ಮೇಲೆ ಮತ್ತೆ ಗೌರಿ ಹೋದ್ಲು ಅಂತ ನೀವು ಚಿಂತಿಸುವ ಹಾಗಿಲ್ಲ. ನಾನು ಹೋಗ್ತೇನೆ, ಹೋಗಿ ಆಗದ ವೈಭವವನ್ನು ನೋಡಿ ನಾಳೆ ಬರ್ತೇನೆ. ನಾನು ಹೋಗ್ತೇನೆ, ನಾನು ಹೋಗ್ತೇನೆ ಅಂತ ಹೇಳಿದ್ರೆ ಹೆದರಿಕೆ ಆಯಿತು ನನಗೆ. ಜೊತೆಗೆ ಬರ್ತಾರೆ ಅಂತ ತಿಳ್ಕೊಂಡಿದ್ದೆ, ಬರುವುದಿಲ್ಲ. ನಾನು ಹೋಗುದು, ನಾನು ಹೋಗ್ತೇನೆ. ಇಲ್ಲ ಸ್ವಾಮಿ, ಹಠ ಹಿಡಿದು ನಾನು ಕೇಳಿದ್ರೆ ಬರ್ತೀರಿ ನೀವು ಅಂತ ನಾನು ಎಣಿಸಿದ್ದೆ. ನೀವು ಬರುವುದಿಲ್ಲ, ನಿಮಗೆ ಮನಸ್ಸಿಲ್ಲ ಅಂತ ಆದ್ರೆ, ನಿಮಗೆ ಮನಸ್ಸಿಲ್ಲದೆ ಇರುವಲ್ಲ, ನಾನು ಹೋಗುದಿಲ್ಲ. ನಾನು ಹೋಗ್ತೇನೆ. ಹೆಂಡತಿ ಅಂದ್ರೆ ಹೀಗಿರ್ಬೇಕು. ಏನು ಗಂಡನಿಗೆ ಮನಸ್ಸಿಲ್ವೋ ಹೋಗ್ಲೇಬಾರ್ದು. ಅಬ್ಬಬ್ಬಬ್ಬ, ಈ ಮುಖ ನೋಡಿ ಎಷ್ಟು ಅಗಲಾಗೋಯ್ತು. ಈ ಗಂಡಸ್ರೇ ಹಾಗೆ, ಹೆಂಡತಿ ಎಲ್ಲಾದ್ರೂ ಹೋಗ್ತಾನೆ ಅಂತ ಹೇಳಿದ್ಕೂಡ ಹೋಗುವುದಿಲ್ಲೋ, ಇಷ್ಟು ಅಗಲಾಯ್ತು ನೋಡಿ, ಎಷ್ಟು ವ್ಯಾಗ ಮುಖ. ಅದಲ್ಲ, ಮತ್ತೆಂತದ್ದು? ಹೋದಲ್ ಹೆಂಡತಿಗೆ ಅವಮಾನ ಆಗ್ತದೆ ಅಂತ ಗೊತ್ತಾದ ಮೇಲೆ ಕಳಿಸುವುದಿಲ್ಲ ಗಂಡ. ಓಹೋ, ಗಂಡನ್ ದೂರುದಲ್ಲ, ಹೆಂಡತಿ ರಕ್ಷಣೆ ಮಾಡದ ಅಂತ ತಿಳ್ಕೊಳ್ಬೇಕು. ಅದು ಬೇಡ. ಈಗ ನನಗೆ ಆ ಬ್ರಾಹ್ಮಣರದ್ದು ವಿಷಯ ಕೇಳಿದ ಮೇಲೆ ಬುದ್ಧಿ ಸರಿ ಇಲ್ಲ. ನಿನಗೆ ವಿಶೇಷವಾದ ಅಧಿಕ ಯಾಗ ನೋಡ್ಬೇಕು ಅಂತಲ್ವಾ? ಹೌದು. ಆ ಯಾಗ ನಾವಿಲ್ಲೇ ಮಾಡೋದು. ಏನು ಯಾಗ ಮಾಡೋದು? ಆ ಯಾಗ ಅದು ಅಷ್ಟೊಂದು ಸುಲಭದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಹಾಗೆ ಮಾಡಿದ್ರೆ ಅವನಂತೆ ನಾ ಮಾಡ್ದೆ ಅಂತ ಆಗ್ತದೆ ಅಲ್ವಾ? ಇಷ್ಟು ವರ್ಷಕ್ಕೂ ಮತ್ತೊಬ್ಬರು ಮಾಡಿದಾಗ ಮಾಡ ಬದುಕ್ತವ ಅಲ್ಲ. ಹಾಗಾಗಿ ಆಯ್ತು. ಹಾಗಾದ್ರೆ ಏನ್ ಮಾಡುವುದು? ಹಾಗಂತ ಬೇಸರ ನನಗೆ ಯಾಕೋ. ಏನು ಒಂದು ಕೆಲಸ ಮಾಡೋಣ. ಏನು? ನಂದಿಯನ್ನ ಏರಿ ಪ್ರಪಂಚ ಪರ್ಯಟನ ಮಾಡೋಣ. ಯಾವ ನಾಮ? ತಿರುಗಾಟ ಸಾಕಾಗೋಯ್ತು ಸ್ವಾಮಿ, ಇನ್ನೇ ಅಂತ ತಿರುಗಾಟ ಅಲ್ಲ, ನಾವೇನು ಹೊಸ ಜೋಡಿಯ? ಹೌದು, ತಿರುಗಾಟ ಅಲ್ವಾ? ಹೌದು. ಅದಲ್ಲ, ಒಂದ್ ಕೆಲಸ ಮಾಡ್ಲಾ? ಏನು? ಆ ಕಡೆ ಹೋದಂತ ನಿನ್ನ ಮನಸ್ಸನ್ನ ಇಲ್ಲಿ ಸೆಳೆಯಬೇಕು. ಅದಕ್ಕೊಂದು ಕತೆ ಹೇಳ. ಹಾ, ಇದಾಗಬಹುದು. ನೀವು ಆ ವಾಹನದಲ್ಲಿ ಹೋಗುವಾಗ ಒಂದೊಂದು ಕತೆ ಹೇಳ್ತಿದ್ರಿ ನೋಡಿ. ಹೌದು, ನನಗೆ ನಿನಗೆ ನಿನಗೆ ನಿದ್ರೆ ಬಂದ್ಮೇಲೆ ನಾನು ಅದನ್ನ ನಿಲ್ಸುವುದಾಗಿತ್ತು. ಹೌದು ಹೌದು. ಕೇಳು, ಒಂದಲ್ಲ ಒಂದು ಊರಿನಲ್ಲಿ ಸರಿ
ಒಂದಲ್ಲ ಒಂದು ಊರಿನಲ್ಲಿ ಅದಕ್ಕೆ ಹಾಗದು. ಅದು ಕತೆ ಪ್ರಾರಂಭ ಮಾಡುವಾಗ ಯಾವಾಗಲೂ ಹಾಗೆ ಹ. ಕೇಳಬಾರ್ದು ಅದು ಹಾಗೆ. ಹಾ ಪ್ರಾರಂಭಿಸುವ ಒಂದು ವಿಧಾನ. ಒಂದಲ್ಲ ಒಂದು ಊರಿನಲ್ಲಿ. ಹ. ಯೌವನ ಇರುವಾಗಲೇ ಹ. ಹೆಂಡತಿಯನ್ನ ಕಳಕೊಂಡ ತಂದೆ, ಯೌವನಕ್ಕೆ ಬಂದ ಮಗ, ಇಬ್ಬರು ಕನ್ಯಾನ್ವೇಷಣೆಗೆ ಹೊರಟರು. ಓಹೋ, ಸರಿ ಗ್ರಹಿಸು. ಸರಿ. ಯೌವನ ಇರುವಾಗಲೇ ಹೆಂಡತಿಯನ್ನ ಕಳಕೊಂಡ ತಂದೆ, ಯೌವನಕ್ಕೆ ಬಂದ ಮಗ, ಕನ್ಯಾನ್ವೇಷಣೆಗೆ. ಹೆಣ್ಣಿನ ಅಗತ್ಯ ಇಬ್ಬರಿಗೂ ಉಂಟ. ಸರಿ. ದಾರಿಯಲ್ಲಿ ಇಬ್ಬರು ಬರ್ತಾ ಇದ್ರು. ಒಬ್ಬಳು ಎತ್ತರವಾಗಿದ್ದಳು, ಒಬ್ಬಳು ಕುಳ್ಳಗಿದ್ದಳು. ಎತ್ತರ ಇದ್ದವಳನ್ನ ತಂದೆ ಮದುವೆ ಆಗುವುದು, ಕುಳ್ಳಗಿರುವವಳನ್ನ ಮಗಳ ಮದುವೆ ಆಗುವುದು ಅಂತ ಮಗ ಮದುವೆ ಆಗುವುದು ಅಂತ ತೀರ್ಮಾನ ಮಾಡಿ ಆಯ್ತು. ಅವರವರಲ್ಲೇ ತೀರ್ಮಾನ ಮಾಡಿಕೊಂಡು ಹೋಗಿ ಮಾತನಾಡಿ ಮದುವೆಯೂ ಆಯ್ತು. ಮದುವೆ ಆದದ್ದೇನು, ಒಂದು ವರ್ಷದೊಳಗೆ ಸಂತಾನವೂ ಆಯ್ತು. ಆಮೇಲೆ ಗೊತ್ತಾಯ್ತು ಏನು, ಎತ್ತರ ಇರುವವಳು ಮಗಳು, ಕುಳ್ಳಗಿರುವವಳು ತಾಯಿ. ಅಂದರೆ ಅಪ್ಪ ಮದುವೆ ಆದದ್ದು ಮಗಳನ್ನ, ಮಗ ಮದುವೆ ಆದ ತಾಯಿಯನ್ನ. ಈಗ ಕೇಳ್ತೀನಿ, ಏನು ಅವರ ನಡುವಿನ ಸಂಬಂಧ ಹೇಗೆ? ಆ ತಾಯಿ, ಅವರ ನಡುವಿನ ಸಂಬಂಧ ಇಬ್ರು ಹಡ್ದಿದ್ದಾರೆ. ಈ ತಂದೆ, ಆ ತಾಯಿ, ಆ ಮಗ, ಈ ಮಗಳು. ಆ ತಾಯಿ ಇಷ್ಟೊತ್ತಿಗೆ ನಮ್ಮ ತಾಯಿ ಬಹುಶಃ ಕೆಂಪು ಸಂಬಂಧ ಅಂದಾಕ್ಷಣ ನೆನಪಾಯ್ತಲ್ವಾ? ನೀವು ಆ ಸಂಬಂಧದ ವಿಷಯ ಯಾಕೆ ಹೇಳಿದ್ದು? ಸುಮ್ಮನೆ ನನಗೆ ಅದೇ ನೆನಪಾಗುದು. ತಾಯಿ ಮಗ ಅದೆಲ್ಲ ಬೇಡ, ಅದು ನನಗೆ ತಾಯಿದೇ ನೆನಪಾಗುದು. ಸಂಬಂಧವೇ ಇಲ್ದಿದ್ದು ಒಂದು ಕತೆ ಹೇಳ. ಏನು ಸಂಬಂಧ ಅಂದ್ರೆ ನಿನ್ಗೆ ಅಪ್ಪನ ಮನೆ ನೆನಪಾಗ್ತದೆ. ಹೌದು, ಸಂಬಂಧವೇ ಇಲ್ದಿದ್ದು ಕತೆ ಹೇಳ್ತೇನೆ. ಒಂದಲ್ಲ ಒಂದು ಊರಲ್ಲಿ ಒಬ್ಬ ರಾಜ ಇದ್ದ. ಹಾಗೆ ನಿದ್ರೆ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಅಲ್ಲ, ರಾಜ ಇದ್ದ ಅಂದ್ರೆ ಯಾಕೆ ಗೊತ್ತು? ಊರಿಗೆಲ್ಲ ರಾಜ ಇರ್ತಾನ. ಸಂಬಂಧವೇ ಇಲ್ದಿದ್ದು ಕತೆ. ಅವ ಊರಿಗೆ ಬರಬಂತು ಎಂಬ ಕಾರಣಕ್ಕಾಗಿ 3 ಕೆರೆಯನ್ನ ತೋಡಿಸಿದ. 2 ಕೆರೆ ಒಟ್ಟಾಗಿತ್ತು, ಒಂದು ಕೆರೆಯಲ್ಲಿ ನೀರು ಬರಲಿಲ್ಲ. ಇದು ಎಂತದ್ದು ಸಂಬಂಧ ಇಲ್ದಿದ್ದ ಕತೆ. ಅಷ್ಟು ಹೊತ್ತಿಗೆ 3 ದನಗಳು ನೀರು ಕುಡಿಯುವುದಕ್ಕೆ ಬಂದು, 2 ದನ ಬರಡಾಗಿತ್ತು, 1 ದನ ಹಾಲು ಕೊಡ್ತಿರ್ಲಿಲ್ಲ. ಏನು ಅಂತ ಕೇಳಲಿಕ್ಕಿಲ್ಲ, ಸಂಬಂಧ ಕತೆ. ಏನು ಹೇಳುದು ನೀವು ಸ್ವಾಮಿ? ಯಾಕೋ ಏನು ನೀವು ನನ್ನ ಬುದ್ಧಿಯನ್ನು ಈ ಕಡೆಗೆ ತಿರುಗಿಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಎಂಥದ್ದೇ ಕತೆ ಹೇಳಿದ್ರು ನನಗೆ ಅದೇ ನೆನಪಾಗುವುದು. ನಾನಲ್ಲಿ ಹೋಗ್ಬೇಕು ಸ್ವಾಮಿ. ದಾಕ್ಷಾಯಣಿ, ಸ್ಪಷ್ಟವಾಗಿ ಹೇಳ್ತೇನೆ, ಏನು ಎಲ್ಲಿ ನಮಗೆ ಆಮಂತ್ರಣ ಇಲ್ಲಿವೋ ಅಲ್ಲಿಗೆ ಹೋಗಬಾರ್ದು. ನಾನು ಹೋಗುವುದಿಲ್ಲ, ನೀನ್ ಹೋಗುದು ಬೇಡ. ನಾ ಹೋಗ್ಲೇಬೇಕು ಸ್ವಾಮಿ, ನನ್ನೊಬ್ಬರ ಮನೆ ಅದು, ನಾನು ಹೋಗ್ಲೇಬೇಕು. ಅಂತದೊಂದು ಯಾಗ ಇನ್ನು ಆಗ್ತದೆ ಅಂತ ಹೇಳಲಿಕ್ಕೆ ಆಗ್ತದ? ನಾ ಹೋಗ್ಲೇಬೇಕು. ಸರಿ ಕೇಳು, ಏನು? ನೀನ್ ಹೋಗುದು ಬೇಡ. ನಾ ಹೋಗ್ಬೇಕು. ಬೇಡ, ಹೋಗ್ಬೇಕು. ಹೋಗ ಸಾಯಿ. ಹಲವು ಬರಿಯಲಿ ಕಾಂತೆ, ಹಲವು ಬರಿಯಲಿ ಕಾಂತೆ, ನಿಜ ಕಾದಲಗೆ ಕರುಣವ ತೋರಿ ಚಿತ್ತವ ಒಲಿಸಲಾರದೆ ಬಂಧು ದರ್ಶನ ಪಾರವಶ್ಯದಲ್ಲಿ ಚಿತ್ತವ ಒಲಿಸಲಾರದೆ ಬಂಧು ದರ್ಶನ ಪಾರವಶ್ಯದಲ್ಲಿ ನಿಲಯವನು ವರವಂಟಳಂಗನೆ. ನೀವು ಏನು ಹೇಳಿದ್ರು ನನಗೆ ಹೋಗ್ಲೇಬೇಕು ಅನ್ನೋದಾಗಿ ನನ್ನ ಮನಸ್ಸು ನನ್ನ ತುಮಿತದಲ್ಲಿಲ್ಲ. ನಾ ಹೋಗ್ಲೇಬೇಕು, ನಾ ಹೋಗ್ಲೇಬೇಕು ಸ್ವಾಮಿ. ನಿಲಯವನು ವರವಂಟಳಂಗನೆ. ಆ ಹೋಗ್ಲೇಬೇಕು ಸ್ವಾಮಿ. ಮತ್ತೆ ಗೌರಿ ಹೋದ್ಮೇಲೆ ಗೌರಿ ಹೋದ್ಲು ಅಂತ ನೀವು ಯೋಚಿಸೋದು ಬೇಡ, ನಾನು ಹೋಗ್ತೇನೆ.
ಅಥವಾ ನನ್ನ ಒಳಗೆ ಬಂದ ಅವನತಿಯ ಕಾಲವೋ? ಯಾವತ್ತೂ ಪತಿಯ ಮಾತನ್ನ ಮೀರಿದವಳಲ್ಲ ದಾಕ್ಷಾಯಣಿ. ಈ ಹೊತ್ತು ಅದನ್ನೂ ತಾತ್ಸಾರ ಮಾಡಿ ತವರಿನ ಸೆಳೆತಕ್ಕೊಳಗಾದಂತ ಆಕೆ ನನ್ನ ಮೌನವೇ ಸಮ್ಮತಿ ಎಂಬುದಾಗಿ ತಿಳಿದು ಪ್ರಾಚೀನ ಬರ್ರಿಗೆ ಹೋದಳು. ಹೋದಂತ ನನ್ನಾಕೆಗೆ ಅನಾಥ ಪ್ರಜ್ಞೆ ಮೂಡಬಾರದು. ಅದಕ್ಕಾಗಿ ಅವಳ ರಕ್ಷಣೆಗೆಂದು ನನ್ನ ಗಣಗಳನ್ನು ಅಲ್ಲಿಗೆ